ದಾನು ದಾನು ಹೇ ದಾನು ಓರಿ ಬಂದ್ರಿ ಈಗ ಬಂದ್ರೆ ಲಕ್ಷ್ಮಿ ನೋಡಕ್ ಹೋಗಿದ್ರೇನ? ಲಕ್ಷ್ಮಿ ಹೆಂಗದಾಳ? ಆರಾಮದಾಳಿಲ್ರಿ ಇಲ್ಲಿ? ಆರಾಮೇನ ಅದಾಳು. ಆ ಹುಸುಳೆ ಮಗ ಮಂಚ ಮತ್ತು ಕುಡಿಯೋದು ಕಲ್ತಾನ ನೋಡ್ಲಿ ದಾನು. ಹಾಂ ಎಂಥವ್ ಇರ್ಬೇಕವ. ಸುಳ್ಳು ಹೇಳ್ಯಾರ ಅನ್ಸಾಕತ್ತೈತಿ ನೋಡು ದಾನು ನನಗೆ. ಕುಡಿಯೋದು ಬಿಟ್ಟಾನ, ಇಸುಬೇಟಾಡೋದು ಬಿಟ್ಟಾನ, ಹೆಂಗಸೂರ್ ಚಟ ಬಿಟ್ಟಾನ, ಚಂದ ದುಡ್ಯಾಕ ಹೊಕ್ಕಾನ ನನ್ನ ಮಗ. ಹಂಗಾತ್ ಹಿಂಗಾತ್ ಹಾಳಾತ್ ಲೊಟ್ಟಾತಂದ್ಲಲ್ರಿ. ಅವನು ಭಾಡೆ ಬಂದೆಲ್ಲ ಅದನ್ನ ಹೇಳ್ದ. ಲಕ್ಷ್ಮವ್ನ ಅದನ್ನ ಅಂದ್ಲು. ಹಂಗಾಗಿ ಲಗ್ನ ಮಾಡ್ಕೊಟ್ಟಂಗಾತಲ್ರಿ. ಇದೇನಾ ಹೊಸ ಸುದ್ರಿ ಇದು? ಏನು ಸುಳ್ಳು ಹೇಳಿದ್ರು ಏನು ಕರೆ ಹೇಳಿದ್ರು ನನಗಂತೂ ನಂಬಕ್ಕೆ ಆಗಲಿಲ್ಲ ದಾನು. ಕುಡಿದು ಬಂದು ನನ್ನ ಮಗಳು ಕುತ್ತಾನ ಹುಸುಳೆ ಮಗ. ಬಸ್ ಅಂತ ವಾಸನೆ ಬಂತು ನೋಡು. ಮಾತಾಡಿದ್ರು ಅವನ ಬಾಯಾಗಿಂದ ಕುಡ್ದಿದ್ದು. ಹಗಲತ್ತ ಕುಡ್ದಾನ ಅನ್ಸಾಗತ್ತೈತಿ ನನಗವ. ನನಗೆ ಅನಿಸ್ತೈತಿ ದಾನು ಅವು ಏನು ಕೆಲಸ ಮಾಡಾಕತ್ತಿಲ್ಲ ಅಂತ ಅನಿಸ್ತೈತಿ. ನಾವು ಒಂದಿಟ್ಟು ಅದಟ್ಟು ಆ ಲಕ್ಷ್ಮಿ ಕಡೆ ಲಕ್ಷ್ಯ ಇಡಬೇಕು. ನನಗೆ ಯಾಕೋ ಅಲ್ಲಿ ವಾತಾವರಣ ಬರೋಬರಿ ಇಲ್ಲ ಅಂತ ಅನ್ಸಾಕತ್ತಿತ್ತು ದಾನು. ನೀನು ಒಂದ್ಸಲಿ ವೀರೇಶನ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ ಅವ್ರ ಮನ್ಯಾಗ. ನಾ ಹೋಗುದಿಲ್ರಿಪ್ಪ, ನಿಮ್ಮ ತಂಗಿ ಮನೆಗೆ ಮರೇ ಹೋಗುದಿಲ್ಲ ನೋಡ್ರಿ. ಒಟ್ಟ ನಮ್ಮ ಮನೆಗೆ ಹೋಗಂತ ನನಗೆ ಹೇಳ್ಬೇಡ್ರಿ. ನನಗತ್ತಿ ಮಾರಿ ನೋಡಿದ್ರೆ ಆಗುದಿಲ್ಲ. ನಿಮ್ಮ ತಂಗಿ ಖರೆ ಹೇಳ್ಬೇಕಂದ್ರೆ ಸುಳ್ಳ ನಾ ಹೋದ್ರಾಕಿ ಕೆಂಡದ ಮನೆ ತರ ಕುಣಿತಾಳೆ. ನಾನು ನೋಡಿದ್ರೆ ಉರ್ರ 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 ಅಂತಾಳು. ಸುಳ್ಳ ಯಾಕೆ ಬೇಕಾದ್ರೆ ವಿದೇಶನ್ ಒಂದು ಹೆಜ್ಜೆ ಕಳಿಸ್ರಿ, ನೋಡ್ಕೊಂಡು ಬರ್ತಾನೆ. ನಾ ಹೋಗುದಿಲ್ರಿ. ಹಂಗೇನಾರ ನೋಡಂಗಾತಂದ್ರೆ ನಾನು ಲಕ್ಷ್ಮವ್ನ ಇಲ್ಲಿ ಕರೆಸ್ತೀನಿ. ನಾ ಮಾತ್ರ ಹೋಗುದಿಲ್ಲ ನೋಡ್ರಿ ನಿಮ್ಮ ತಂಗಿ ಮನೆಗೆ. ಏನು ಮಾತಾಡ್ತಿದ್ದಾನು? ನಾವು ನಮ್ಮ ಹೆಣ್ಮಗಳು ಕೊಟ್ಟೇವಲ್ಲಿ. ಹೋಗುದಿಲ್ಲ ನಾವ ಜಿದ್ದು ಮಾಡ್ಕೊಂಡು ನಿಂತ್ರೆ ಹ್ಯಾಂಗೆ? ಗಂಡ್ಮಕ್ಳು ಹೋದ್ರೆ ಏನು ಹೇಳ್ತೈತೆ ಆ ಹುಡುಗಿ? ನೀನು ಅದ ತಾಯಿ ಹತ್ರ ಆದ್ರೆ ಎಲ್ಲ ಮನಸ್ಸು ಬಿಚ್ಚಿ ಮಾತಾಡ್ತಾವು, ಇರೋದು ಹೇಳ್ತಾರೆ. ನಮ್ಮಂತ್ರ ಮುಂದೆ ಏನು ಹೇಳ್ತಾವು, ಏನು ಸಮಸ್ಯೆ ಇರ್ತೈತಿ, ಏನು ಹ್ಯಾಂಗೆ ಗೊತ್ತಾಕೈತಿ ನಮಗೆ? ನೀನೋ ಒಂದು ಹೆಜ್ಜೆ ಹೋಗಿ ಮಾತಾಡಿಸ್ಕೊಂಡು ಎಲ್ಲ ಬರೋಬರಿ ಐತಿ ನಾ ಕೇಳಿ ಬರ್ಬೇಕಾಗಿತ್ತು ಅಂತ ನಾನೇನು ಹೋಗೋದ್ರಿ? ಅಯ್ಯ ನೀವು ಒಬ್ಬಕ್ಕೆ ಹೋಗಬೇಡ, ಬೇಕಾರೆ ಮಾದೇವಕ್ಕರನ್ನ ಕರ್ಕೊಂಡು ಹೋಗಿ ನೋಡ್ಕೊಂಡು ಬಾ. ಹಂಗ ಯಾಕ್ರಿ? ನಿಮ್ಗೇನಕ್ಕೆ ಲಕ್ಷ್ಮಿ ಆರಾಮಿಲ್ಲ ಅಂತ ಅನ್ಸಾಕತ್ತೈತೆ ಹಂಗ್ರಿ? ಅಲ್ಲ ಮೆಚ್ಚಿನ ಲಗ್ನಗ್ಯಾರ ಆರಾಮ ಇರ್ತಾರ ಬಿಡ್ರಿ. ಸುಮ್ಮನೆ ಯಾಕೆ ನೀವು ಒಣ ಚಿಂತೆ ಮಾಡ್ತೀರಂತಿನ್ನ? ಆಕೆ ಆರಾಮಿರ್ತಾಳ ಇಲ್ಲ ಅನ್ನೋದು ನನಗೆ ಪ್ರಶ್ನೆ ಅಲ್ಲ. ಆ ಹುಸುಳೆ ಮಗ ಕುಡಿಯೋದು ಬಿಟ್ಟೇನಿ, ಎಲ್ಲ ಚಟ ಬಿಟ್ಟೇನಿ, ಕೆಲ್ಸಕ್ಕೆ ಹೊಂಟೀನಿ, ಅದು ಮಾಡಿದೆ ಇದು ಮಾಡಿದೆ, ಹಾಳಾತ ಲೊಟ್ಟೆ ಆತ ಅಂತ ಹೇಳಿದ್ದ. ಅವು ಕರೆ ಬಿಟ್ಟಾನು. ಇನ್ನು ಚಟನಾಗ ಹಿಡ್ದವನು. ಈಕೇನು ಅಕ್ಕ ನಮ್ಮ ಮುಂದೆ ನಾಟಕ ಮಾಡತ್ತಾಳ ಹ್ಯಾಂಗೆ? ಏನು ನನಗೆ ತಿಳಿವಲ್ದಂಗೆ ಆಗೈತಿ. ಏನವ ನಾನು ಹೋಗಿದ್ದೆ, ಆ ಹುಡುಗಿ ಒಂದು ಪಡ್ಸಾಲೆಗಿತ್ತು ನಾನು, ಯಾರ್ಯಾರೂ ಇರಲಿಲ್ಲ. ಇವನು ಮಂಚ ಹೊರಗ್ಲಿಂದ ಬಂದ, ಆಕಿ ಅಕ್ಕ ಅಡ್ಗೆ ಮನೆಯಿಂದ ಬಂದ್ಲು. ಇದು ಒಂದು ಸುಮ್ಮನೆ ಪಡ್ಸಾಲೆ ನಿಂತಿತ್ತು. ಈಗ ಹೊಸದಾಗಿ ಮದುವೆ ಆಗಿ ಹೋಗಿ ಇನ್ನ 3 ದಿನ ಆತು ಬಿಡ್ರಿ. ನೀವು ಒಳ್ಳೆ ಭಾರಿ ವಿಚಾರ ಮಾಡೋಣವ. ಜಗತ್ನ ಮದ್ವೆ ಮಾಡ್ಕೊಟ್ಟ ಅಪ್ಪದಿರ ಹೌದಿರಲ್ಲ ನಿಮ್ಮಂಗ ವಿಚಾರ ಮಾಡಿದ್ರೆ ಯಾರು ಹೆಣ್ಮಕ್ಳು ಗಂಡನ ಮನೆ ಬಾಳಕಿಲ್ಲ. ಹೆಚ್ಚಿಂದ ಆತ್ ನೋಡ್ರಿ ನಿಮ್ದು. ನಾನು ಇಲ್ಲಿ ಮದ್ವೆ ಮಾಡ್ಕೊಂಡು ಬಂದು 30 ವರ್ಷ ಆಗಕ್ಕೆ ಬಂತು. ಮತ್ತೆ ನಾವೆಲ್ಲ ಹ್ಯಾಂಗ್ ಬಾಳೇವಿ? ಏನ್ ನಿಮ್ಮ ಮಗಳಲ್ಲಿ 3 ದಿನಕ್ಕೆ ಕಷ್ಟ ಬೀಳ್ತಿದ್ದಾಳ? ಬಿಡ್ರಿ, ನೋಡೋಣ ಹೇಳು. ಇನ್ನೊಂದು ತಿಂಗಳು 2 ತಿಂಗಳು ಹೋಗ್ಲಿ, ಆಮೇಲೆ ಮಾತಾಡ್ಸಕ್ ಬರ್ತೈತಿ. ಹೋಗಿ 3 ದಿನಕ್ಕಾಕಿ ಬರಾಬರಿ ಇಲ್ಲ ಅಂತ ಹ್ಯಾಂಗ್ ಲೆಕ್ಕ ಹಾಕ್ತೀರಿ ನೀವು? ಆಕೆಲ್ಲಿ ಸುಖವಾಗಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ ನನಗೆ. ನಾನು ಅವ ಚಟ ಮಾಡಾಕತ್ತಾನ ಹೆಂಗೆ ತಿಳ್ಕೊಳ್ಳೋನು ಅಂತ ಅಂದ್ರೆ ಕುಡಿದು ಬಂದು ಹೊಡೆಯೋದು ಪಡೆಯೋದು ಮಾಡಬಾರ್ದು ಅಂತ ನಾನು. ಕುಡಿದು ನಿಶೆ ಏರ್ತಂದ್ರೆ ಸುಳೆ ಮಕ್ಕಳಿಗೆ ಏನು ಮಾಡ್ತೇನೆ ಅನ್ನೋದು ಅರಿವಿರೋದಿಲ್ಲ ಮೈ ಮ್ಯಾಗ. ಅದಕ್ಕೆ ಹೇಳಾಕತ್ತೀನಿ. ಕುಡಿದು ಬಂದು ಹುಡುಗಿಗೆ ಏನಾರು ದೋಖ ಮಾಡ್ಯಾನು ಅಂತ ಅದನ್ನಷ್ಟ. ಅವ್ನು ಕುಡಿಯಾಕತ್ತಾನ ಏನು ದಿನ, ಏನು ಯಾವಾಗಾರ ಒಂದ್ಸಲಿ ಕುಡಿತಾನ ಏನು ನಮಗೆ ತಿಳಿಬೇಕಿಲ್ಲ. ಈಗ ಕುಡಿಯಾಕತ್ತಾನವ, ಕುಡಿಯಾಕತ್ತಿಲ್ಲ ಅಂತ ಸುಳ್ಳು ಹೇಳಿದ್ರು. ಇದ್ರಂತ ನಮ್ಗೆ ಇನ್ನೂ ಎಷ್ಟು ಸುಳ್ಳು ಹೇಳ್ಯಾರ ಏನು ಯಾರಿಗೆ ಗೊತ್ತು? ಆಕೆ ನೋಡಿದ್ರೆ ನಮ್ಮ ಅಕ್ಕ ಅಳೋದು ಕರೆಯೋದು ಮಾಡಿದ್ಲು. ಇವತ್ತಂತಾಳು ನಿನ್ನ ಮಗಳಿಗೆ ನಾವೇನು ಹೊಡೆಯೋದು ಬಡಿಯೋದು ಮಾಡಾಕತ್ತೇವೇನಪ್ಪ, ಅಟ್ಟಿದ್ರು ನಿಮ್ಮ ಮಗಳನ್ನ ನಿನ್ನ ಮನೆಗೆ ಕರ್ಕೊಂಡು ಹೋಗಿಟ್ಕೋ ಅನ್ನೋ ಮಾತಾಡ್ತಾಳಕ್ಕಿ. ಹೇಳಿ ಬಂದೇನು ನಾನು. ನಮ್ಮ ಮನೆಗೆ ಇಟ್ಕೊಳ್ಳೋದಾಗಿದ್ರೆ ನೀನು ಮಗಿಗೆ ಯಾಕೆ ಮಾಡ್ಕೊಡ್ತಿದ್ದೀವ? ನಮ್ಮ ಮನೆಗೆ ಇಟ್ಕೋತಿದ್ವಿ. ಮತ್ತೇನಾರು ಹೆಚ್ಚು ಕಮ್ಮಿ ಆದ್ರೆ ನಾನು ಆಮೇಲೆ ನಿಮ್ಮಿಬ್ಬರನ್ನ ಉಳ್ಸೋದಿಲ್ಲ ಅಂತ ವಾರನೂ ಮಾಡಿ ಬಂದೇನು ನಾ. ಅದೆಲ್ಲ ಬಿಡು, ಹಂಗೇನಾರ ಆದ್ರೆ ನೋಡ್ಕೊಳಕ್ಕೆ ಬರ್ತೈತಿ. ಅದೆಲ್ಲ ಪ್ರಶ್ನೆ ದಾನು. ಅವು ಕರೆ ಚಟ ಬಿಟ್ಟಾನೋ ಇಲ್ಲ, ಏನಾರ ನಮಗೆ ಸುಳ್ಳ ತಗಲ ಹೇಳ್ಯಾರ ಅನ್ನೋ ಸಂಶಯ ಬರತೈತಿ ನನಗೆ.
ಕೊಡಬೇಡ್ರಿ ಮತ್ತೆಲ್ಲರೂ ಬೇರೆ ಕಡೆ ನೋಡಿ ಕೊಡೋನು ಅಟ್ ಹೇಳಿದ್ರು ನನ್ನ ಮಾತು ಕೇಳಿಲ್ಲ ನೀವು ಕುಣದ್ ಕೂಡ ಅಕ್ಕ ಕ್ಯಾತ್ನ ಕರೆದು ನೀವು ಹೋಗಿ ಲಗ್ನ ಮಾಡಿ ಕೊಟ್ರಿ ಬಿಡ್ತು ಬಿಡು ಅಯ್ಯವ್ವ ನಿಂದಿರ್ಲಿಲ್ಲ ನೀರು ಕುಡಿಲಿಲ್ಲ ಹಂಗ ಮಾಡಿದ್ರಿ ತಿಳಿಯಾಕತ್ತೈತೇನೆ ಈಗ ನಿಮ್ಮ ಅಕ್ಕನ ಬಣ್ಣ ಇನ್ನ ತಿಳಿತೈತಿ ನಮಗ ಇನ್ನ ತಿಳಿತೈತಿ ನನ್ನ ಮಾತು ಕೇಳಿದ್ರೆ ಥೋ ಥ ಏನು ಒದರ್ತಿದಾನು ಏನಾರು ಒಂದು ಹೇಳಿದ್ರೆ ಅದನ್ನ ಏನಾರು ಒಂದು ಹಚ್ತಿ ನಾ ಏನು ಹೇಳಾಕತ್ತೀನಿ ನೀ ಏನೋ ಮಾತಾಡಕತ್ತಿ ಈಗ ಕೊಟ್ಟಿದ್ದೆ ಅಂತ ತಪ್ಪಾಗಿಲ್ಲ ಏನೋ ಮಗಳು ಕಣ್ಣು ಮುಂದೆ ಇರ್ತಾಳಂತ ಕೊಟ್ಟೇನಿ ಅದಲ್ಲ ಪ್ರಶ್ನೆ ಆದರೂ ನಾವು ಒಂದಿಟ್ಟು ಕಣ್ಣು ಇಡಬೇಕು ಅಕ್ಕನ ಮನೆ ಅದು ಇಲ್ಲೇ ಇರ್ತಾಳೆ ಕಣ್ಣು ಮುಂದೆ ಅಂತ ನಾವು ಮನುಷ್ಯರೇ ಮಾಡೋ ಹಂಗಿಲ್ಲ ಅದನ್ನು ಹೇಳಾಕತ್ತೀನಿ ಹೋಗವ ನೀನಂತ ಏನಾರು ಹೇಳಿದ್ರೆ ಏನಾರು ಒಂದು ಮಾತಾಡ್ತಿ ನೀನು ಹತ್ರ ಹೇಳೋದ ತಪ್ಪು ನಾವು ಆತ್ ಬಿಡ್ರಿ ಏನು ಇದು ಮಾಡಬೇಡ್ರಿ ನಾಳೆ ಅದಕ್ಕನ್ನು ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ ಏನೇನೈತೆ ಹಕ್ಕಿಕತ್ತಲ್ಲಿ ತಿಳ್ಕೊಂಡ ಬರ್ತೀನಿ ಹಂಗ ತಿಳ್ಕೊಂಡ್ರೆ ಬರೋದ್ರ ಗೊತ್ತಾಗುದಿಲ್ಲದು ಅವ್ರು ಒಂದು ಹೊಲ್ದಾಗ ಮನೆ ಮಾಡ್ಯಾರ ಅವ್ರ ಮನೆ ಸುತ್ತ ಯಾವ ಹೆಚ್ಚು ಮನಿನ ಇಲ್ಲದಾನು ಅವ್ರ ಮನ್ಯಾಗ ಏನು ನಡೀತೈತೆ ಅನ್ನೋದು ಹ್ಯಾಂಗೆ ಗೊತ್ತಾಕತಿ ಯಾಕ್ರಿ ಅವ ದೊಡ್ಡ ಮನ್ಯಾಗ ದುಡಿತಾನಲ್ಲ ಗಂಗ್ಯಾ ಮನಿ ಅವ್ರ ಮನಿಂದ ಯಾಡ ಹೆಜ್ಜಿ ಗಂಗ್ಯಾರ ಮನೆ ಎಡ ಹೆಜ್ಜಿ ಆದ್ರೆ ಈಗ ಇವ್ರ ಮನ್ಯಾಗ ನಡೆದು ಗಂಗಾರ ಮನೆಯಾಗ ಎಲ್ಲಿ ಕೇಳ್ತೈತಿ ಅವ್ರ ಮನೆ ನೋಡಿದ್ರೆ ಒಂದು 2 ಮನೆ 3 ಮನೆ ಬಿಡೋಷ್ಟು ಜಾಗ ದೂರ ಐತಿ ಅದಂಗೆ ಇವ್ರ ಮನ್ಯಾಗ ನಡೆಯೋದು ಅವ್ರ ಮನ್ಯಾಗ ಕೇಳಿಸ್ತೈತಿ ಅಯ್ಯ ಕೇಳ್ತಿಲ್ಲ ಅಂದ್ರು ಅವ್ರ ಮನ್ಯಾಗ ಏನ್ ನಡೆಯಕತ್ತೈತೆ ಅನ್ನೋದು ತಿಳ್ಕೊಂಡು ಹೇಳತ್ತ ನಾನು ದ್ಯಾಮಿಗೆ ಹೇಳ್ತೀನಿ ಸುಮ್ಮನಿರು ಆಕೆ ಹೇಳ್ತಾಳೆಲ್ಲ ನನಗೆ ಈ ದ್ಯಾಮ್ ಯಾರು ನೀವೇನು ಊರಾಗ ಅದಿರಿಲ್ಲ ಆ ಗಂಜಾನ್ ಹೇಳ್ತೀನ ದ್ಯಾಮಿ ಹೌದನ ಆತ್ ಹಂಗಾರ ಹೆಣ್ಮಗಳೇನು ಮನ್ಯಾಗ ಇರ್ತಾಳನ ಮನ್ಯಾಗೇನಿರಲ್ಲ ಆಕಿನು ಗೌಡ್ರ ಮನೆಗೆ ಹೊಕ್ಕ ಕೆಲ್ಸಕ್ಕೆ ಅವ್ರೇನು ಸಂಜೆ ಆದ್ರೆ ಮನೆಗೆ ಬಂದ್ಬಿಡ್ತಾರಲ್ಲ ಮತ್ತು ಮುಂಜಾನೆ ಸಂಜೆಲಿ ಏನು ನಡೀತೈತೆ ಅನ್ನೋದರ ವಿಚಾರ ಗೊತ್ತಾಕತ್ತಲ್ಲ ಅದ್ರ ಮ್ಯಾಗ ಅಂದಾಜ್ ಹಾಕಿ ಏನು ನಡ್ಯಾಕತ್ತೈತೆ ಅವ್ರ ಮನ್ಯಾಗ ಅನ್ನೋದರ ಗೊತ್ತಾಕತ್ತಲ್ರಿ ಅಷ್ಟು ಮಾಡಿಬಿಡು ಅವ ರಾತ್ರಿ ದಿನ ಕುಡಿದು ಬರ್ತಾನ ಹೆಂಗೆ ಕೇಳ್ಬಿಡ ಅದೇ ಅಮ್ಮ ಒಕ್ಕನ ಮಾಡೋಣ ಏನಾರ ಮಾಡೋಣ ನಡಿ ಸೈಕಲ್ ಮಾಡಿ ತಗೊಂಬ ಹೋಗ್ರಿ ಊಟಕ್ಕೆ ಹಚ್ಕೊಡ್ತೀನಿ ಚಾ ಮಾಡಿಕೊಟ್ಲು ನನಗರ ಚಾ ಗಂಟಲ್ದಾಗ ಇಳಿಲಿಲ್ಲವ ಅವ್ ಕುಡಿದು ಬಂದಿರೋದು ನೋಡಿ ನನಗಂತೂ ಥೂ ಏನು ಆತಿದೆ ಎಡವಟ್ಟು ಅನ್ನಂಗೆ ಆಗಕತ್ತು ನನಗೆ ಅಂದಂಗೆ ವೀರೇಶ ಎಲ್ಲಿ ಕಾಣವಲ್ಲ ಅವ್ರಿ ಅದೇನ ನಾಳೆನ ಎಲಿ ಬಳ್ಳಿ ಕಟ್ಟಕ್ಕೆ ಆಳ್ಬೇಕತ್ತ ಹೇಳಕ್ ಹೋಗ್ಯಾನ್ರಿ ಅವನು ಬರ್ತಾನೆ ಬರ್ರಿ ನೀವು ಬರ್ರಿ ಅವ್ನು ಬಂದ್ಮೇಲೆ ಅವ್ನು ಉಣ್ಣಾಕ ಹಚ್ಕೊಡ್ತೀನಿ ನಡಿ ಲೇ ಲಕ್ಷ್ಮಿ ಈ ಚಿನ್ನಾಗಿ ಕಿವಿಯನ್ನ ಕೇಳೋದಿಲ್ಲ ನೋಡು ಲೇ ಏನತ್ತಿ ಮಾಡೋ ಕೆಲಸ ಹಂಗ ಎಲ್ಲ ಇಟ್ಟು ಹೋಗಿ ಬೀಳ್ಬೇಡ ಕೆಲಸ ಅದಾವಿನ ಓಸು ಮುಸ್ರಿ ತಿಕ್ಕಿಡವನ ಅಡಿಗೆ ಮೇಲೆ ಹಸನ್ ಮಾಡಿಟ್ಟು ಬೀಳು ಹಂಗ ನೀರೊಲಿ ಹತ್ರ ಒಲಿ ಸಾರಿಸಿ ಹಂಡೆಕ್ ನೀರು ಹಾಕಿಟ್ಟು ಬೀಳು ನಾ ಮುಂಜಾನೆ ಅದು ಉರಿ ಹಾಕ್ತೀನಿ 8ಕ್ಕೆ ಕೇಳ್ತೀನಿ ಮುಂಜಾನೆ ದೌಡಿ ಆದಲ್ಲ ಏನಿಲ್ಲ ದೌಡ್ ನೀರು ಕಾಸ್ಬೇಕನ್ನೋದು ಎತ್ತಿಲ್ಲ ಏನಿಲ್ಲ ಏನಾರ ಕಲ್ಸಾಣಿ ಏನು ಕಲ್ಸಿಲ್ಲ ನಿನಗೆ ಹೋಗು ಏನೈತೆ ಮಾಡಿ ಹೋಗು ಅತ್ತಿ ನಂಗೆ ಭಾಳ ಹೊಟ್ಟೆ ಸಿಗತ್ತೈತಿ ಅಡುಗೆ ಮಾಡಿದ್ದೇನೂ ಉಳಿಸಿಲ್ಲ ಎಲ್ಲ ಉಂಡಿರಿ ಈಗ ನಾ ಏನು ಉಣ್ಬೇಕು ದಿನ 3 ಹೊತ್ತು ಕೂಳ್ತಿತ್ತಿ 1 ಹೊತ್ತು ಕೂಳಿಲ್ದಂಗ ಬಿದ್ರೆ ಏನು ಸಟಿತಿಯಾನ ಏನು ನಮ್ಮಂಗೆ ವಯಸ್ಸಾಗೈತಿ ಉಪವಾಸ ತಡ್ಕೊಳಲ್ಲ ಅನ್ನಕ ಹೋಗು ವಾರ 3 ದಿನ ಉಪವಾಸ ಮಾಡೋ ಮಂದಿ ಅದಾರ ಏನು 1 ಹೊತ್ತು ಕೂಳ್ ಬಿಟ್ರೆ ಏನಾಗುದಿಲ್ಲ ಹೋಗು ಬೀಳ್ ಹೋಗು ಏನು ತಿನ್ಲಿ ಅಂತ ಕೇಳಕ್ ಬಂದಾಳಿಲ್ಲ ಇದೇ ತಿನ್ನು ಹೋಗು ಅತ್ತಿ ನಾ ಮುಂಜಾಲಿಂದನೂ ಚಾ ಒಂದು ಬಿಟ್ಟು ನೀನು ಕುಡ್ದಿಲ್ಲ ತಿಂದಿಲ್ಲ ನನಗೆ ತಿನ್ನಕ್ಕೆ 2 ಚಪಾತಿರ ರೊಟ್ಟೆರ ಕೊಡತ್ತಿ ಎಲ್ಲದಕ್ಕೂ ಅಳದು ನೀರು ಗಂಡು ಮುಂದೆ ಊರು ಹಾಳು ಮಾಡಿದ್ಲ ಅಂತಂದು ಅತ್ತ ನಮ್ಮ ಮನೆ ಹಾಳು ಮಾಡಕ ಬಂದಿಯಾನ ನೀನು ನನಗೆ ಗೊತ್ತಿಲ್ಲ ಆತೇಳು ಅಳಿ ದನಕ್ಕೆ ಹಾಕ್ಬೇಕಂತಂದ್ರೆ 2 ರೊಟ್ಟಿ ಇಟ್ಟಿದ್ದೆ ಬುಟ್ಟ್ಯಾಗ ತಗೋ ಹೋಗ ಅವಕ್ಕ ಎಣ್ಣೆ ಕರ ಹಚ್ಕೊಂಡು ತಿನ್ನು ಹೋಗು ಅತ್ತೆಯು ಬುಳುಸು ಬಂದವರು ಅಂತ್ರಿಕಿಲ್ಲ ತಿಂದ್ರೆ ಏನು ಶಟಿತಿಯಾನ ಹೋಗು ಬುಳುಸ್ ಬಂದ್ರೆ ಏನಾಯ್ತು ತೊಳ್ಕೊಂಡು ತಿನ್ನು ಹೋಗು ಹೇಳಕ್ ಬಂದಾಳ ಬುಳುಸ್ ಬಂದಾವತ್ತ ನಾವು ಒಂದು ಕಾಲದಾಗ ನಮ್ಮ ಅತ್ತಿಕ ಇದ್ರಿಗಿನ ಅತ್ತತ್ತ ಬಾಳ ಬಂದೀವಿ ಇಂಥವೆಲ್ಲ ರೊಟ್ಟಿ ನಾವು ತಿಂದೇವಿ ಏನಾಗೈತೆ ನಮಗೆ ಕಲ್ ಕಡಿದ್ದಂಗಿಲ್ಲನ ಹೋಗು ಸಾಯಂಗಿಲ್ಲ ಅಂತ್ರಿಕಿಲೆ ಅವನ ತೊಳ್ಕೊಂಡು ತಿನ್ನು ಹೋಗು ಹುಯ್ ಅಂತ ಎಣ್ಣೆ ಹಾಕೊಂಡು ತಿನ್ನಬೇಡ ಅಲ್ಲೊಂದು ವಾಟೆದಾಗ ಇಟ್ಟ ನೋಡು ಅರ್ಧ ಆಟ ಎಣ್ಣೆ ಹಾಕೊಂಡು ತಿನ್ನ ಏನ ಸಿಕ್ಕತ್ತೆ ಬಾ ಅಂತ ದಬಸ್ ತುಬಸ್ ಮಾಡಿ ಮತ್ತೆ ಏನಕ್ಕೀಗ ಬಿಸಿ ಬಿಸಿ ರೊಟ್ಟಿ ಹಂಚಿನಾಗಿನ ತೆಗೆದು ತಾಟಿಗೆ ಹಾಕ್ಬೇಕ ಹೆಂಗ ಊಟ ಆತು ಮಕ್ಕಳಣ ಅತ್ತಿ ಕೆಟ್ಟ ವಾಸನೆ ಬರತ್ತವು ಹೆಂಗೆ ತಿನ್ನೋದು ಮುಕ್ಕೊಂಡ ಬಿಟ್ಲೇನು ಈಗ ರೊಟ್ಟಿ ಹೇಳಿರ್ಬೇಕು ಏನು ಮಾಡ್ಕೊಂಡಿವ ಅನ್ಸತ್ತೈತೆ ನನಗೆ ಸುಮ್ಮ ಅಪ್ಪಾಜಿಗೆಲ್ಲ ಫೋನ್ ಮಾಡಿ ಹೇಳ್ಬಿಡ್ಲೇನು ಸುಮ್ಮನೆ ನಮ್ಮ ಮನೆಗೆ ನಾವು ಹೋಗ್ಬೇಕು
ಬಿಡೋದ ಚಲೋ ಅನಿಸತ್ತದ ನಾನು. ವಾ, ಕೆಟ್ಟ ವಾಸನೆ ಬರತ್ತ ಇವ್ ರೊಟ್ಟಿ. ಹೆಂಗೆ ತಿನ್ನೋದು? ಏ ಲಕ್ಷ್ಮಿ, ಏ ಲಕ್ಷ್ಮಿ, ಏನು ಮಾಮ? ಏನ್ ಮಾಡತ್ತಿ ಇನ್ನ? ಏನಿಲ್ಲ. ಬಾ ರೂಮಿಗೆ. ಎದಕ್ಕೆ? ನಾ ಇಲ್ಲೇ ಪಡ್ಸಾಲೆ ಮಕ್ಕೊಂತೀನಿ. ಏನ ಅಂದ್ರೆ ಮಾಮ, ನಂಗೆ ಭಾಳ ಸುಸ್ತಾಗೈತಿ, ಮೈಕೈ ಎಲ್ಲ ನೋಸಾತೈತಿ ನನಗೆ. ನೀ ಮಕ್ಕೊ ನಡಿ, ನಾ ಆಮೇಲೆ ಬರ್ತೀನಿ. ನೋಡು, 5 ನಿಮಿಷನ್ಯಾಗ ಬರ್ಬೇಕು ನೀ ಹೇಳಿರ್ತೀನಿ. ಬರ್ಲಿಲ್ಲ ಅಂದ್ರೆ ಗೊತ್ತಲ್ಲ ಏನಾಕೈತಿ ಅನ್ನೋದು. ಬರ್ತೀನಿ. ಎಂಥ ಗಂಡನೋ ಏನು ಕತ್ತೀನಿ. ಹೆಂಡ್ತಿ ಉಂಡ್ಲ ಬಿಟ್ಲ ಏನಾದರೂ ಕೇಳೋಂಥ ಮನಸ್ಥಿತಿ ಐತೆ ನೋಡು. ಥೂ, ಇಂಥವನ್ನ ಪ್ರೀತಿ ಮಾಡಿದೆ ಅಂದ್ರೆ ನನಗೆ ಹೊಲಸು ಅಸಹ್ಯ ಅನಿಸಾಗುತ್ತೆ. ಒಟ್ಟಲ್ಲಿ ಹೆಂಡ್ತಿ ಬೇಕಂದ ಮಗ್ಳಿಗೆ ಕಿತ್ಬಿಡ್ಬೇಕು ಇವು. ಯಾಕೆ ಉಂಡ್ಲ ತಿನ್ಲ ಏನೂ ಇಲ್ಲ. ಊಟ ಅಂತ ಮಾಡೋಕ್ಕಾಗಲಿಲ್ಲ. ಒಂಚೂರು ನೀರು ಕುಡಿದಾದ್ರೆ ಮುಕ್ಕೊಂಡ್ಬಿಡೋಣ. ಏನ್ ಇವ್ರು ಇಟ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಈಗ ನಂದು ಭಯಾನ ಇಲ್ಲ ಅನಿಸ್ತೈತಿ ಅಂತ ಆತು. ಬಂದೆ, ಬಾ. ಕುಂದರ್. ನಾನು ನಿನ್ನ ಹತ್ರ ಏನೋ ಹೇಳು. ಏ, ನಿಂದೇನು ಕೇಳಕ್ ನನಗೆ ಪುರ್ಸತ್ತಿಲ್ಲ, ಸೊಂಬೀಳ. ಏಯ್ ಏಯ್ ಹೇಳ, ತೆಳಗ್ ಬೀಳ್ ನಡಿ ಅಲ್ಲಿ. ಏಯ್, ನಾ ಹೇಳೋದ್ ಕೆಲಸ ಆತತ್ತಿಲ್ಲ, ಜಾಡ್ಸೋದಿಲ್ಲ ಹೊಕ್ಕಿ ತೆಳಗ. ಮಾಮ, ಒಂದೀಟರ ನನ್ನ ಮ್ಯಾಗ ಎಳ್ಳ ನಟ ಕರ್ಣೆ ಇಲ್ಲ ನಿನಗೆ. ಕರುಣೆ ಇತ್ತು ಅವಾಗ ಒಂದಾನೊಂದು ಕಾಲದಾಗ, ಈಗಿಲ್ಲ. ಯಾವಾಗ ನಿಮ್ಮಪ್ಪ ನನಗೂ ನಮ್ಮ ಅವ್ಗೂ ಅವಮಾನ ಮಾಡಿದ್ನೋ ಆವಾಗ ನಿಮ್ಮ ಮನ್ಯಾನವ್ರ ಮ್ಯಾಲೆ ನಿನ್ನ ಮ್ಯಾಗ ನನಗೆ ಕರುಣೆ ಹೋಗಿ ಬರೀ ದ್ವೇಷ ಅಷ್ಟ ಉಳ್ದೈತಿ. ಇವೆಲ್ಲ ನಿನಗಿನ್ನು ಬರೀ ಶಾಂಪಲ್, ಇನ್ನ ಪಿಕ್ಚರ್ ಬಾಕಿ ಐತಿ. ಹಾಗಾಗ ಬೀಳೋ ಕರುಣೆ ಅಂತ. ಕರುಣೆ ಯಾ ಸಿನಿಮಾ ಡೈಲಾಗ್ ನೋಡ್ಕೊಂಬಂದಾಳನ, ಕರುಣೆ ತೋರಿಸ್ಬೇಕತ್ತಿಕಿ. ಕರುಣೆ ನಡಿ. ಈ ರೂಮ್ನಾಗ ಹೊಯ್ಕೋತ ಕುಂದ್ರಬೇಡ, ತಲೆ ಹೊರತಿ ಆತತ್ ನನಗ. ನೀ ಅಳೋದಿದ್ರೆ ಹೊರಗೆ ಹೋಗಾಳ. ಅಪ್ಪ, ಇವತ್ತರೀಕಿ ಅಳೋದನಿ ಕೇಳಲಿಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಇವತ್ತು.